ಅಪ್ಪ ನಿನಗೆ ಯಾವುದು ಬೇಕು? ಹಾಯ್ ಎವ್ರಿವನ್, ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಎಷ್ಟೋ ಜನ ಹತ್ರ 5G ಮೊಬೈಲ್ ಇದೆ, ಓಕೆನಾ. ಆದರೆ ಅವ್ರಿಗೇನಪ್ಪ ಅಂತಂದರೆ 5G ಡಾಟಾ ಫ್ರೀಯಾಗಿ ವರ್ಕ್ ಆಗ್ತಾಯಿಲ್ಲ, ಓಕೆನಾ. ಈಗಾಗಲೇ ಎಷ್ಟೋ ಜನ ಗೊತ್ತಿದೆ 5G ಫೋನ್ ಇತ್ತಂದರೆ ಸಾಕು, ನಮ್ಗೆ 5G ಡಾಟಾ ಫ್ರೀಯಾಗಿ ವರ್ಕ್ ಮಾಡ್ಬೋದು, ಎಷ್ಟು ಬೇಕಾದಷ್ಟು ಯೂಸ್ ಮಾಡ್ಬೋದು ಅಂತ, ಓಕೆನಾ. ಆದರೆ ನಿನಗೂ ಕೂಡ ಅಷ್ಟು ಡೈಲಿ ರೀಚಾರ್ಜ್ ಮಾಡ್ಕೊತೀನಿ. ನೀನು 20 ರೂಪಾಯಿ ಡಾಟಾ ಖಾಲಿ ಆಗಿದ ನಂತರ ನೀನು ರೀಚಾರ್ಜ್ ಮಾಡ್ಕೊತೀಯ, 1 GB ಅಂತ 2 GB ಅಂತ ಈ ಥರ ನೀನು ಸಪ್ರೇಟಾಗಿ ದುಡ್ಡು ಕೊಟ್ಟು ರೀಚಾರ್ಜ್ ಮಾಡ್ಕೊತೀಯ, ಓಕೆನಾ. ಅದೇ ನೀನು ಮಂತ್ಲಿ ಬ್ಯಾಗ್ ರೀಚಾರ್ಜ್ ಮಾಡ್ಕೊತೀಯಲ್ಲ, ಅದೇ ಟೈಮಲ್ಲಿ ಏನಾದರೂ ಸ್ವಲ್ಪ ನೀವು ಗಮನ ಬಿಟ್ಟು ರೀಚಾರ್ಜ್ ಏನಾದರೂ ಮಾಡ್ಕೊಂಬಿಟ್ರೆ ನೀವು ಆರಾಮಾಗಿ ನಿಮ್ಮೊಂದು ಡೈಲಿ ಡಾಟಾ ಏನಿದೆ 1.5 GB 2.5 GB ಏನು ಡಾಟಾ ಬರುತ್ತೋ ಅದು ಖಾಲಿಯಾಗಿದ ನಂತರ ಕೂಡ ನೀನು ಫ್ರೀಯಾಗಿ ನೀವು 5G ಡಾಟಾನ ಯೂಸ್ ಅನ್ನೋದು ಮಾಡ್ಬೋದು. ಆ್ಯಂಡ್ ನೀವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಓಕೆನಾ, ಆ ಒಂದು ಮಿಸ್ಟೇಕನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದನ್ನು ಸ್ವಲ್ಪ ಕವರ್ ಮಾಡ್ಕೊಂಬಿಟ್ರೆ ನೀವು ಎಷ್ಟು ಬೇಕಾದಷ್ಟು ಯೂಸ್ ಮಾಡ್ಕೋಬೋದು ಡಾಟಾವನ್ನು, ಓಕೆನಾ. ಡೈಲಿ 10 GB ಅಲ್ಲ, 20 GB ಅಲ್ಲ, 30 GB 40 ಎಷ್ಟು ಬೇಕಾದ್ರಷ್ಟು ಅನ್ಲಿಮಿಟೆಡ್ 5G, ಓಕೆನಾ. ಡಾಟಾ ಅನ್ಲಿಮಿಟೆಡ್ ಇದೆ, ಎಷ್ಟು ಬೇಕಾದ್ರಷ್ಟು ಯೂಸ್ ಅನ್ನೋದು ಮಾಡ್ಕೋಬೋದು. ಆ್ಯಂಡ್ ಇವಾಗ ತಿಳಿಸ್ಕೊಡ್ತೀನಿ ಆ ಒಂದು ಮಿಸ್ಟೇಕ್ಗಳು ಏನಂತ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇಲ್ಲಿ ಓಪನ್ ಮಾಡ್ತೀನಿ, ಜಸ್ಟ್ ನನ್ನೊಂದು ಮೊಬೈಲ್ ರೆಕಾರ್ಡಿಂಗ್, ಓಕೆನಾ. ಸೊ ಈ ಕಡೆ ನೋಡ್ತಾ ಇದ್ದೀರಾ ಗೈಸ್. ಇವಾಗೇನಪ್ಪ ಅಂದ್ರೆ ಕಂಪ್ಲೀಟಾಗಿ ನನ್ನೊಂದು ಮೊಬೈಲ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಸಿಂಪಲಾಗಿ ನಾನು ಓಪನ್ ಮಾಡ್ತೀನಿ ಫೋನ್ಪೇ, ಓಕೆನಾ. ಈರಪ್ಪ ನಾನು ಅವ್ರಿಗೆ ಏನು ಹೇಳ್ತಾ ಇದ್ದೀನಿ, ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನೀವು ಫೋನ್ಪೇ ಅಪ್ಲಿಕೇಶನಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ಗೂಗಲ್ ಪೇನಲ್ಲಿ ಆಗಿರ್ಬೋದು, ನೀವು ಎಲ್ಲಿ ಬೇಕಾದ್ರೂ ರೀಚಾರ್ಜ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ರೀಚಾರ್ಜ್ ಮಾಡ್ಕೊಳ್ಳುವಾಗ ನೀವು ಅಲ್ಲಿ ಪ್ಯಾಕೇಜ್ ನೋಡ್ಕೋಬೇಕಾಗುತ್ತೆ. ಪ್ಯಾಕೇಜ್ ನೋಡಿಕೊಂಡ್ರೆ ನೀವು 5G ಅನ್ನೋದು ಯೂಸ್ ಅನ್ನೋದು ಮಾಡ್ಬೋದು ಫ್ರೀಯಾಗಿ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ರೀಚಾರ್ಜ್ ಆ್ಯಂಡ್ ಬಿಲ್ ಅಂತಿದೆ. ಸಿಂಪಲ್ ಆಗಿದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮಗೆ ಇನ್ನು ನೋಡ್ತಾ ಇದ್ರೆ ಮೊಬೈಲ್ ರೀಚಾರ್ಜ್ ಅಂತ ಇರುತ್ತೆ. ಸಿಂಪಲ್ ಆಗಿದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಇಲ್ಲೇನಪ್ಪ ಅಂತ ನಾನು ಒಂದು ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಗೈಸ್, ಓಕೆನಾ. ನೀವು ಮಾಮೂಲಾಗಿ ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಥರ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಆಗಿದ ನಂತರ ಈ ಕಡೆ ಕೆಳಗಡೆ ನೋಡ್ತಾರೆ 1 ಇಯರ್ಗೆ ಇದೆ, ಅದಾಗಿದ ನಂತರ 450 ಇದೆ, ಅದಾಗಿದ ನಂತರ ನೋಡ್ತಾ ಈ ಥರ ನಿಮಗೆ ಪ್ಯಾಕೇಜ್ಗಳನ್ನು ತುಂಬ ಬರ್ತಿದ್ದಾವೆ, ಓಕೆನಾ. ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಾವು, ಓಕೆನಾ, 5G ಆಗಿ ಫ್ರೀ ಡಾಟಾ ಯಾವ ಥರ ತಿಳ್ಕೊಳ್ಳೋದು ಅಂತಂದರೆ ನೋಡ್ತಾ ಇದ್ದೀವಿ. ಇಲ್ಲೇನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ನಿಮಗೆ 429, ಓಕೆನಾ. 429ಗೆ ನಿಮಗೆ 1 ಮಂತು ಫ್ರೀಯಾಗಿ ಸಿಗುತ್ತೆ, ಓಕೆನಾ. ಡೈಲಿ ನಿಮಗೆ 2.5 GB ಬರುತ್ತೆ, ಓಕೆನಾ. ಅದಾಗಿದ ನಂತರ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡೋಂಗಿರ್ತದೆ, ಇನ್ನೂ ಅಂದ್ರೆ ತುಂಬ ಪ್ಯಾಕೇಜ್ ಇರ್ತವೆ, ಓಕೆನಾ. ಬಟ್ ನನ್ನೊಂದು ಮೊಬೈಲ್ ಅದು ತೋರಿಸ್ತಾ ಇಲ್ಲ, ನಾನು ಆರ್ಡರ್ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ದಾರೆ ನಿಮಗೆ ಇನ್ನೊಂದು ಆಪ್ಷನ್, ಈ ಒಂದು ಜಾಗದಲ್ಲಿ ನೋಡ್ತಾನೆ ಇನ್ನೊಂದಿದೆ. ಇದು ನೋಡ್ತಾರೆ 549 ರೂಪಾಯಿ ಇದೆ. ಇದು ಕೂಡ ಅಷ್ಟೇ 1 ತಿಂಗಳು 28 ದಿನ ಇದೆ. ಅದಾಗಿದ ನಂತರ ನಿಮಗೆ ಡೈಲಿ ಸಿಗುತ್ತೆ 3 GB ಗಂಟೆ ಡಾಟಾ ಸಿಗುತ್ತೆ, ಓಕೆನಾ. ಕೆಲವರು ಏನು ಮಾಡ್ತಾರೆ ಗೊತ್ತಿಲ್ಲದ್ರು, 3 GB ಸಿಗುತ್ತೆ ಅಂದ್ಬಿಟ್ಟು ಟಕ್ ಅಂತ ಕ್ಲಿಕ್ ಮಾಡ್ಕೊಂಬಿಟ್ಟು ರೀಚಾರ್ಜ್ ಅನ್ನೋದು ಮಾಡ್ಕೊಂಡ್ಬಿಡ್ತಾರೆ ಗೈಸ್, ಓಕೆನಾ. ರೀಚಾರ್ಜ್ ಆಯಿತು. ಆದರೆ ಈ ಒಂದು ಪ್ಯಾಕೇಜಲ್ಲಿ ಏನಪ್ಪ ಅಂತ ನಿಮಗೆ 3 GB ಖಾಲಿಯಾಗಿದ ನಂತರ ನಿಮಗೆ ಯಾವುದೇ ಥರ ಫ್ರೀಯಾಗಿ ನಿಮ್ಗೆ 5G ಡಾಟಾ ವರ್ಕ್ ಆಗಲ್ಲ, ಓಕೆನಾ. ಈ ಒಂದು ಪ್ಯಾಕೇಜ್, ಓಕೆನಾ. ಆದರೆ ಇವಾಗ ತೋರಿಸ್ತೀನಿ ನಾನು. ಸಿಂಪಲಾಗಿ ನಾವು ಬ್ಯಾಗ್ ಬಂದ್ಬಿಡಿ. ಸೊ ಬ್ಯಾಗ್ ಬಂದಿದ ನಂತರ ಈ ಕಡೆ ನೋಡೋಂಗಿತ್ತು, ಇದರಲ್ಲಿ ಯಾವುದೇ ಥರ ನಿಮ್ಗೆ ಬರೆದಿಲ್ಲ, ಜಸ್ಟ್ ಏನಪ್ಪ ಅಂದರೆ ರೀಚಾರ್ಜ್ 1 ಗಂಟೆ ಅಷ್ಟು ನೀವು ಫ್ರೀಯಾಗಿ ಮಾಡ್ಕೋಬೋದು ಅಂತ ಕೊಟ್ಟಿದ್ದೀರಾ. ಅದಾಗಿದ ನಂತರ ನೀವು ಸ್ವಲ್ಪ ಇಲ್ಲಿ ಗಮನ ಬಿಟ್ಟು ಇನ್ನೊಂದು ಆಪ್ಷನ್ ನೋಡಬೇಕಾಗುತ್ತೆ. ಆ ಒಂದು ಆಪ್ಷನ್ ನೋಡ್ಕೊಂಬಿಟ್ರೆ ನೀವು 5G ಫ್ರೀಯಾಗಿ ಯೂಸ್ ಅನ್ನೋದು ಮಾಡ್ಬೋದು. ಇನ್ಕ್ಲೂಡ್ ನಾನು ಕೂಡ ಅದನ್ನು ಯೂಸ್ ಮಾಡ್ತೀನಿ. ನನ್ನೊಂದು ಮೊಬೈಲಲ್ಲಿ ಏನಪ್ಪ ಅಂದರೆ ಡೈಲಿ ಒಂದು 10 GB 12 GB ಇದೇ ಥರ ಖಾಲಿ ಆಗಿ ಹೋಗುತ್ತೆ ಗೈಸ್, ಓಕೆನಾ. ಸೊ ತೋರಿಸ್ತೀನಿ ನೋಡ್ತಾ ಇದ್ದೀರಿ. ಇವಾಗ ಈ ಕಡೆ ನೋಡೋಂಗಿತ್ತಂದ್ರೆ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ನೋಡ್ತಾ ಇದ್ರೆ 429 ಇದೆ, ಓಕೆನಾ. ಸಿಂಪಲಾಗಿ 429 ಮೇಲೆ ನೋಡ್ತಾ ಇದ್ರೆ ನಿಮಗೆ ಒಂದು ಆಪ್ಷನ್ ಇದೆ ಬ್ಲೂ ಐಕನಲ್ಲಿ, ಓಕೆ. ನೋಡಿದ್ರೆ ಫ್ರೀ ಅನ್ಲಿಮಿಟೆಡ್ 5G ಅಂತಿದೆ, ಓಕೆನಾ. ಫ್ರೀ ಅನ್ಲಿಮಿಟೆಡ್ 5G, ಓಕೆನಾ. ಜಸ್ಟ್ ನೀವು ರೀಚಾರ್ಜ್ ಮಾಡ್ಕೊಳ್ಳುವಾಗ ಇದನ್ನು ಮಾತ್ರ ನೋಡ್ಕೊಳ್ಳಿ ಅಷ್ಟೇ, ನೀವು ಇನ್ನೇನು ಇಲ್ಲ. ನೋಡ್ತಾ ಇದ್ರೆ ನನಗೆ ಡೈಲಿ 2.5 GB ಬರುತ್ತೆ, ಆದರೆ ಆ ಒಂದು 2.5 GB ಖಾಲಿ ಆಗಿಬಿಡುತ್ತೆ, ಆದರೆ ಒಂದು 1 ಅವರ್ ಅಷ್ಟೇ ನನಗೆ, ಓಕೆನಾ. ಬೆಳಗ್ಗೆ ಆಗಿದ ತಕ್ಷಣ 1 ಅವರ್ 2 ಅವರ್ ಅಷ್ಟೇ ಇರುತ್ತೆ. ಅದಾಗಿದ ನಂತರ ಖಾಲಿ ಆಗಿದ ನಂತರ ಕೂಡ ನನಗೆ 5G ಆಲ್ರೆಡಿ 5G ಸೆಟ್ ಇದೆ, ನನಗೆ ಫ್ರೀಯಾಗಿ ಡಾಟಾ ವರ್ಕ್ ಅನ್ನೋದಾಗುತ್ತೆ, ಓಕೆನಾ. ಸಿಂಪಲಾಗಿ ಇದನ್ನು ಮಾತ್ರ ನೀವು ನೋಡ್ತಾರೆ. ಫ್ರೀ ಅನ್ಲಿಮಿಟೆಡ್ 5G ಅಂತಿದೆ. ಈ ಒಂದು ಪ್ಯಾಕೇಜ್ನ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮ್ಮ ಹತ್ರ 5G ಸೆಟ್ ಇದೆ, ಓಕೆನಾ. 5G ಸೆಟ್ ಇದೆ, ಆದರೆ ಈ ಒಂದು ಪ್ಯಾಕೇಜ್ಗಳನ್ನು ನೀವು ನೋಡಿಕೊಂಡು ರೀಚಾರ್ಜ್ ಏನಾದ್ರು ಮಾಡ್ಕೊಂಬಿಟ್ರೆ ನೀವು ಅನ್ಲಿಮಿಟೆಡ್ ಆಗಿ 5G ಅನ್ನೋ ಡಾಟಾನ ಯೂಸ್ ಅನ್ನೋದು ಮಾಡ್ಬೋದು ಗೈಸ್, ಓಕೆನಾ. ಸಿಂಪಲ್ ಪ್ರಾಸೆಸಿಂಗು. ಆ್ಯಂಡ್ ತುಂಬ ಜನಕ್ಕೆ ನನಗೆ 5G ವರ್ಕ್ ಆಗ್ತಾ ಇಲ್ಲ, ನನಗೆ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ವ. ಮೇನ್ ನೀವು ಪ್ಯಾಕೇಜ್ ನೋಡ್ಕೊಳ್ಳಿ ನಂತರ ರೀಚಾರ್ಜ್ ಮಾಡ್ಕೊಳ್ಳಿ. ನಿಮ್ಗೆ ಆರಾಮಾಗಿ 5G ಡಾಟಾ ಅನ್ನೋದು ವರ್ಕ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡೋದು, ಎಷ್ಟು GB ಬೇಕಾದರೂ ಯೂಸ್ ಅನ್ನೋದು ಮಾಡ್ಬೋದು ನೀವು ಗೈಸ್, ಓಕೆನಾ. ಸೊ ನಾನು ಕೂಡ ಇದನ್ನು ಮಂತ್ಲಿ ನಾನು ಇದೇ ಒಂದು ಪ್ಯಾಕೇಜನ್ನು ರೀಚಾರ್ಜ್ ಮಾಡ್ಕೊತೀನಿ, 429 ಪ್ಯಾಕೇಜ್, ಓಕೆನಾ. ನನಗೂ ಕೂಡ ಡಾಟಾ ನಿಮ್ಗೆ ಗೊತ್ತಿದೆ, ಯೂಟ್ಯೂಬೆಲ್ಲ ಯೂಸ್ ಮಾಡೋಂಗಿತ್ತಂದರೆ ತುಂಬ ಡಾಟಾ ಬೇಕಾಗುತ್ತೆ ನಮಗೆ, ಓಕೆನಾ. ಸೊ ಅದ್ರ ಪ್ರಕಾರ ನಾನು ಹೋಗ್ತೀನಿ. ಸೊ ಅದಕ್ಕೆ ನಾನು ಬರೀ 1 ಮಂತ್ಗೆ ಅಷ್ಟೇ 429 ರೀಚಾರ್ಜ್ ಮಾಡ್ಕೊತೀನಿ. ಅದಾಗಿದ ನಂತರ ಡೈಲಿ ನಾನು 10 GB 12 GB ಹಿಂಗೆ ಖಾಲಿ ಆಗೋಗುತ್ತೆ ನಂದು, ಓಕೆನಾ.
ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಡೈಲಿ ಯೂಟ್ಯೂಬಲ್ಲಿ. ನನಗೆ ಡಾಟಾ ಅನ್ನೋದು ತುಂಬ ಅವಶ್ಯಕತೆ ಇದೆ. ಸೊ ಅದಕ್ಕೆ ನಾನು ಈ ಒಂದು 5G ಡಾಟಾನ ಯೂಸ್ ಅನ್ನೋದು ಮಾಡ್ಕೊಂಡ್ರೆ. ಸೊ ನೀವು ಕೂಡ ಅಷ್ಟೇ ರೀಚಾರ್ಜ್ ಮಾಡ್ಕೊಳ್ಳುವಾಗ ಈ ಒಂದು ಪ್ಯಾಕೇಜ್ ನೋಡ್ಕೊಂಡು ಮೇಲೆ ನಿಮಗೆ ಕೆಳಗಡೆ ಈ ಥರ ಇಷ್ಟು ರೀಚಾರ್ಜ್ ಅಂತ ಬರ್ದಿರ್ತಾರೆ. ಅದಾಗಿದ ನಂತರ ಮೇಲೆ ನಿಮಗೆ ಫ್ರೀ ಅನ್ಲಿಮಿಟೆಡ್ 5G ಅಂತಿದೆ. ಓಕೆನಾ, ಅಷ್ಟೇ ಫ್ರೀ. ಓಕೆನಾ. ಮತ್ತು ಗ್ಯಾಸ್ ವೀಡಿಯೋ ಎಷ್ಟಾದರೆ ಖಂಡಿತವಾಗ್ಲೂ ಒಂದೊಂದು ಸಲ ಲೈಕ್ ಮಾಡ್ಬೋದು, ಇಲ್ಲಂತೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಆ್ಯಂಡ್ ಬಾಯ್ ಹೇಳಪ್ಪ. ಬಾಯ್ ಹೇಳು. ಗುಡ್ ನೈಟ್ ಹೇಳು. ಗುಡ್ ನೈಟ್. ಓಕೆ, ಬಾಯ್.